ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹೇಶ್ ನಾಯ್ಕ ರೆಡ್ಡಂಟ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಪುಣ್ಯಕ್ಷೇತ್ರಕ್ಕೆ ನಾನು ಬಂದಿದ್ದೇನೆ. ಅದು ನಮ್ಮ ಶಿರಸಿಯ ಕೂಗಳತೆಯಲ್ಲಿರುವಂಥ ಒಂದು ಕ್ಷೇತ್ರ. ಇದರ ವಿಶೇಷ ನಾವು ನೋಡಿದರೆ ಸಾಕಾಗ್ತದೆ, ಅಂಥ ವಿಶೇಷವಾದ ಒಂದು ಕ್ಷೇತ್ರ. ಅದು ಅಂದರೆ ಬಟ್ಟೆ ಗಣಪತಿ ದೇವಸ್ಥಾನ. ಇಲ್ಲಿ ಬಂದು ತಾವು ತಮ್ಮ ಯಾವುದೇ ಮನೋಕಾಮನೆಯನ್ನು ಇಲ್ಲಿ ಬಂದು ಹೇಳಿಕೊಂಡ್ರು ಈಡೇರಿದೆ ಅನ್ನೋಕ್ಕೆ ಸಾಕ್ಷಿಗಳು ಇಲ್ಲಿ ಕಾಣ್ಬೋದು ನಾವು. ಅಂತ ಒಂದು ಕ್ಷೇತ್ರ ಇಲ್ಲಿ ಶಿರಸಿಯ ಕೂಗಳತೆಯ ಜಡ್ಡಿಗದ್ದೆ, ಗಣೇಶ್ ನಗರ ರೋಡ್ ಜಡ್ಡಿಗದ್ದೆಯಲ್ಲಿದೆ ಗಣಪತಿ ದೇವಸ್ಥಾನ. ಆ ಕ್ಷೇತ್ರಕ್ಕೆ ಬಂದಿದ್ದೇನೆ. ಕ್ಷೇತ್ರ ದರ್ಶನ ಈಗ ನಿಮಗೆ ಮಾಡಿಸ್ತಾ ಇದ್ದೇನೆ. ವಿಶೇಷವಾದ ಕ್ಷೇತ್ರ, ಎಲ್ಲ ಒಮ್ಮೆ ಭೇಟಿ ಕೊಡಬೇಕಂತ ಇರುವಂಥ ಕ್ಷೇತ್ರ. ನೋಡಿ ಭಕ್ತಾದಿ, ಈ ಕ್ಷೇತ್ರದ ಬಗ್ಗೆ ವಿವರಣೆಯನ್ನು ಇಲ್ಲಿಯ ಸಾರ್ವಜನಿಕರಿಂದ ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನಾವು ಪ್ರತಿ ವರ್ಷ ಇಲ್ಲಿ ನಡ್ಕೊಳ್ತಾ ಇದ್ದೇವೆ. ಪ್ರತಿ ಯಾವುದೇ ಒಂದು ಏನಾದ್ರು ಹೇಳಿಕೆ ಮಾಡಿಕೊಂಡ್ರು ಅದು ನಮಗೆ ಒಂದು ಒಳ್ಳೆ ಫಲ ಕೊಟ್ಟಿದೆ. ಒಂದು ದನ ಅಥವಾ ಕಳೆದ್ರೆ ಅಥವಾ ಏನಾದ್ರು ಒಬ್ಬರು ಆರಾಮಿಲ್ಲ ಇದಾದರೂ ನಾವು ಹೇಳಿಕೆ ಮಾಡಿಕೊಂಡ್ರು ಅದರಿಂದ ಪ್ರಯೋಜನ ಬಂದಿದೆ. ಹಾಗಾಗಿ ಅಲ್ಲಿ ಪ್ರತಿ ವರ್ಷ ನಾವು ಬಂದು ಹಣ್ಕಾಯಿ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇದು ಆರೇಪಾಲ್ ಗ್ರಾಮದ ಗಣೇಶ್ ನಗರದ ಆರೇಪಾಲ್ ಗ್ರಾಮದ ಬಟ್ಟೆ ಗಣಪತಿ ಹಳ್ಳಿ. 150 ವರ್ಷದ ಮೇಲ್ಪಟ್ಟ ಆಯ್ತು ಇದಕ್ಕೆ. ನಮಗೇನು ಗೊತ್ತಿಲ್ಲ, ನಮ್ಮ ಅಜ್ಜಿ ಕಾಲದಿಂದನೂ ಅವಾಗಲೇ ಭಾಳ ತುಂಬ ವರ್ಷ ಆಗಿತ್ತು. ಮೊದಲು ಇದು ಕಟ್ಟೆ ಇತ್ತು, ಹೊರಗೆ ಈ ಥರ ಕಟ್ಟೆ ಇಲ್ಲಾಗಿತ್ತು. ಈ ಹಿಟ್ಟು ಕಲ್ಲಲ್ಲಿ ಕಟ್ಟಿದ ಕಟ್ಟೆ ಆಗಿತ್ತು. ನಂತರ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಎಲ್ಲ ಕೇಳಿದಾಗ ಅದೇನು ಮುಟ್ಲಿಕ್ಕಿಲ್ಲ, ಅದನ್ನು ಒಂದು ಕಲ್ಲು ತೆಗಿಲಿಕ್ಕಿಲ್ಲ, ಅವಾಗ ಬಂತು. ಆವಾಗ ಏನು ಮಾಡಿದ್ವಿ, ಕಟ್ಟೆಯನ್ನು ಅಗಲ ಮಾಡಿದ್ವಿ. ಹಳೆ ಕಲ್ಲು ಏನು ಇದ್ರೊಳಗೆ ಏನಿದೆಯೋ ಹಾಗೇ ಇದೆ. ಇದು ಒಂದು ಕಲ್ಲು ಮುಟ್ಲಿಲ್ಲ, ಒಂದು ಏನೂ ಮುಟ್ಲಿಲ್ಲ ಇದನ್ನ. ಮತ್ತು ಇದಕ್ಕೆ ಮನೆ ಕಟ್ಟುವಂಗಿಲ್ಲ, ಗುಡಿ ಕಟ್ಟುವಂಗಿಲ್ಲ ಬೇರೆ. ಹಾಗಾಗಿ ಅದರ ತಲೆ ಮೇಲೆ ಎಲ್ಲ ಇದೊಂದು ಸಣ್ಣ ಗೋಪುರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಇದಕ್ಕೆ. ಇದಕ್ಕೊಂದು ಆಡಳಿತ ಕಮಿಟಿ ಇದೆ. ಆ ನಂತರ ಇದು ಬಟ್ಟೆ ಗಣಪತಿ ಆಗಿದ್ದು ಈಗ ಗಂಟೆ ಗಣಪತಿ ಆಗಿದೆ. ಶಿರಸಿ ತಾಲೂಕಿನಲ್ಲಿ ನನಗೆ ಗೊತ್ತಿದ್ದಂಗೆ ಒಂದು 2 ಕಡೆ ಮಾತ್ರ ಇರ್ಬೋದು. ಇದನ್ನು ಮುಟ್ಟಿ ಯಾರು ಬೇಕಾ ಅವರೇ ಪೂಜೆ ಮಾಡ್ಕೊಂಡು ಹೋಗ್ಬೋದು. ದೇವರು ಭಟ್ರು ಗಿಟ್ರನ್ನ ಯಾರನ್ನೂ ಇಲ್ಲ ಇದಕ್ಕೆ. ಇನ್ನು ಸತ್ಯನಾರಾಯಣ ಕಥೆ, ಗಣಹೋಮ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಒಂದು 20 ರೂಪಾಯಿ ಒಂದು ಪಾವತಿ ಮಾಡ್ಕೊಂಡ್ರಾಯ್ತು. ಅವರು ಯಾವಾಗ ಅವ್ರು ಬೇಕಾದಾಗ ಅವರೇ ಭಟ್ರು ಕರ್ಕೊಂಡು ಪೂಜೆ ಮಾಡಿಸ್ಕೊಂಡ್ರಾಯ್ತು. ಇಲ್ಲಿ ನಡ್ಕೊಂಡವರಿಗೆ ಏನಾಗಿದೆ ಕೇಳಿದ್ರೆ ಒಂದು ಹರಕೆ ಹೊತ್ಕೊಂಡ್ರು. ಏನೋ ಭಾಳ ಅಂದರೆ ಭಾಳ ಸಂಕಷ್ಟವಾದ ಒಂದು ತೊಂದರೆಗಳಿತ್ತು. ಅವಾಗ ಇಲ್ಲಿ ಬಂದು ಹೇಳ್ಕೊಂಡ್ರು. ಅದು ಹೇಳ್ಕೊಂಡ ನಂತರ ಅವರಿಗೆ ಅದು ಈಡೇರಿತು. ಅದರಿಂದ ಒಬ್ಬರಿಗೆ ಮತ್ತೊಬ್ಬರಿಗೆ ಹೇಳಿದ್ರು. ಕಷ್ಟ ಯಾರು ಇದೆಯೋ ಅವರಿಗೆಲ್ಲ ಹೇಳ್ತಾ ಹೋದ್ರು. ಈಗ ಸಾವಿರಾರು ಜನರಿಗೆ ಈಗ ಅವ್ರನ್ನ ಕಷ್ಟವನ್ನು ನಿವಾರಣೆ ಆಗ್ತಾ ಇದೆ ಈಗ. ಯಾಕೆಂದರೆ ಎಲ್ಲರಿಗೂ ಜನ ಜಾಸ್ತಿ ಆದ್ರು ಅಂದ್ರೆ ಕಷ್ಟ ನಿವಾರಣೆ ಆಯಿತು ಅಂತಲೇ ಅರ್ಥ. ಅದು ಇಲ್ಲಾಂದ್ರೆ ಜನ ಬರೋದಿಲ್ಲಾಗಿತ್ತು. ಸಾಧಾರಣವಾಗಿ 100ಕ್ಕೆ 100 ಜನಗೂ ಇವರು ಹರಕೆ ಹೊತ್ಕೊಂಡವರಿಗೆ ಸರಿಯಾಗಿ ಆಗಿದೆ. ಅದು ಅವ್ರು ಅಂದ್ಕೊಂಡಂತೆ ಆಗಿದೆ.
ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಮುಕ್ರಿ ಅಂತೇಳಿ, ಇಲ್ಲಿ ಗಣೇಶನಗರ ನಿವಾಸಿ. ಈ ಗಂಟೆ ಗಣಪತಿ ಮಹಿಮೆ ಏನಂದ್ರೆ ಕೇಳಿದ್ರೆ, ನಾವು ಅಂದ್ಕೊಂಡಿದ್ದಾಗ್ತದೆ, ಭಕ್ತಿಯಿಂದ ಬೇಡ್ಕೋಬೇಕು. ನಾನು ಒಂದು ಹರಕೆ ಹೊತ್ಕೊಂಡಾಗ ಆಗಿದೆ. ಮತ್ತು ಹಲವಾರು ಇಲ್ಲಿ ಬಂದು ಅದೀಗ ಒಪ್ಸಿದ್ರು ಅಂದ್ರೆ ಒಂದು ಗಂಟೆ ಒಪ್ಪಿಸ್ತಾರೆ, ದೊಡ್ಡದು ಸಣ್ಣದು ಅಂತಾರಲ್ಲ, ಅವ್ರಿಗೆ ಭಕ್ತಿ ಪೂರ್ವಕವಾಗಿ ಅದು ಮಕ್ಕಳಾಗ್ಬೋದು, ಮನೆ ಕಟ್ಟೋದು, ಇಲ್ಲ ಉದ್ಯೋಗ ಬಗ್ಗೆ ಆಗಿರ್ಬೋದು, ಇಲ್ಲಿ ಗಣೇಶನಗರದ ಆಜುಬಾಜು ಇದ್ದರು ಸಿರ್ಸಿ ಸುತ್ತಮುತ್ತಲು ಬಂದು ಹರಕೆ ಅಂದ್ರೆ ಅದು ಪೂರೈಸ್ತೈತೆ. ಮತ್ತೆ ಯಾವುದೇ ಕಾರ್ಯಕ್ರಮ ಮಾಡೋದಿದ್ರು ಇಲ್ಲಿ ಬಂದು ಒಂದು ಹೂ ಇಟ್ಟು ಹೋಗಿದ್ರೆ ಅದು ಸಕ್ಸಸ್ ಆಗ್ತದ ಅನ್ನೋ ನಮ್ಮ ಕಲ್ಪನೆ. ಭಕ್ತಿಯಿಂದ ಇರ್ಬೇಕು. ಏನೋ ಎಲ್ಲರೂ ಬರ್ತಾರೆ ಅಂತ ಕಾಟಾಚಾರಕ್ಕಲ್ಲ, ಈ ಕಟ್ಟಿದೊಂದು ಮಹಿಮೆ ಇದೆ. ಹಾಗಾಗಿ ಎಲ್ಲ ಕಾರ್ಯನೂ ಸಕ್ಸಸ್ ಆಗ್ತದೆ ಅಂತ ಹೇಳಕ್ ಬಯಸ್ತೀನಿ. ಇಲ್ಲಿ ಯಾರೇ ಬಂದು ಒಂದು 5 ನಿಮಿಷ ಕೂತು ಧ್ಯಾನ ಮಾಡಿದ್ರು ಅವ್ರದ್ದೆಲ್ಲ ಸಂಕಷ್ಟ ದೂರ ಆಗಿ ಎಲ್ಲರಿಗೂ ಒಳ್ಳೇದಾಗಿದ್ದಂತೂ ನಾವು ಮೊದಲಿಂದನೂ ಕಾಣ್ಕೊಂತ ಬಂದಿದ್ದೇವೆ. ಹಾಗಾಗಿ ಇಲ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದ ನಡ್ಕೊಂತ ಇದ್ದಾರೆ. ಗಣೇಶಾಯ ನಮೋ ನಮಃ, ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಇಲ್ಲಿ ಇದು ಸಾರ್ವತ್ರಿಕ ಮಹಾಗಣಪತಿ. ಇದನ್ನು ಬಟ್ಟೆ ಗಣಪತಿ ಅಂತ ಹೇಳಿ ಕರೀತಾರೆ ಮತ್ತು ಕಟ್ಟೆ ಗಣಪತಿ ಅಂತ ಹೇಳಿ ಕರೀತಾರೆ. ಈ ಇತ್ಲಾಗೆ ಇಲ್ಲಿ ಭಕ್ತರು ಬಹಳ ಜನರಾಗಿದ್ದರಿಂದ ಎಲ್ಲ ಗಂಟೆಯ ಒಪ್ಪಿಸಿ ಹರಕೆಯನ್ನು ಮಾಡ್ಕೊಳ್ತಕ್ಕಂಥ ಈ ದೇವಸ್ಥಾನ. ಹಾಗಾಗಿ ಇದನ್ನು ಗಂಟೆ ಗಣಪತಿ ಅಂತಲೂ ಹೇಳ್ತಾರೆ. ಇಲ್ಲಿ ಯಾವುದೇ ಒಂದು ನಿರ್ಬಂಧಗಳಿಲ್ಲ, ಯಾರು ಬೇಕಾದರೂ ಬಂದು ಇಲ್ಲಿ ಆ ಗಣಪತಿಯ ಸೇವೆಯನ್ನು ಮಾಡಿ ಹೋಗ್ಬೋದು. ಇನ್ನು ವಿಶೇಷ ದಿನಗಳಲ್ಲಿ ಕಾರ್ತೀಕ ಮಾಸದಲ್ಲಿ ಒಂದು ಕಾರ್ತೀಕ ಮತ್ತು ಪ್ರತಿ ಸಂಕಷ್ಟಿ ದಿವಸ ಇದೊಂದು ಪೂಜೆ, ಮತ್ತು ಮಹಾಗಣಪತಿ ಮಹಾಚೌತಿ ದಿವಸ ಇದೊಂದು ದೊಡ್ಡ ಪೂಜೆ, ಇವೆಲ್ಲ ನಡೀತದೆ. ಈ ಎಲ್ಲ ಕಾರ್ಯಗಳಿಗೆ ಎಲ್ಲ ಊರನ್ನ ಭಕ್ತರು ಬಂದು ಸೇವೆಯನ್ನು ಸಲ್ಲಿಸಿ ಹೋಗ್ತಕ್ಕಂತಹ ಒಂದು ದೇವಸ್ಥಾನ, ಬಹಳ ಶಕ್ತಿಯುತವಾದಂತಹ ದೇವಸ್ಥಾನ ಇದು. ಇಲ್ಲಿ ಬಹಳ ಜನರು ಹರಕೆ ಹೇಳ್ಕೊಳ್ತಾರೆ, ಅವರ ಈ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಸತ್ಯನಾರಾಯಣ ಕಥೆಯನ್ನು ಮಾಡ್ಬೋದು, ಗಣಹವನವನ್ನು ಮಾಡ್ಬೋದು, ಇನ್ನು ಯಾವುದೇ ರುದ್ರಾಭಿಷೇಕಗಳನ್ನು ಮಾಡ್ಬೋದು. ವಿಶೇಷವಾಗಿ ತಮ್ಮ ಯಾವುದೇ ರೀತಿಯಾದಂಥ ತೊಂದರೆ ಮಾಡಿದಂಥ ಒಂದು ಸ್ಥಳ ಇದು. ಯಾವುದೇ ಒಂದು ಭಕ್ತಿಯಿಂದ ಬೇಡ್ಕೊಂಡಾಗ ಈಡೇರಿಸತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆ ಗಣಪತಿಗೆ ಸಂದು ಅವನ ಅನುಗ್ರಹ ಪೂರ್ತಿ ಆಗ್ತದೆ ಅಂತ ಹೇಳಿ ನಾನು ಹೇಳ್ತೇನೆ. ನಮಸ್ಕಾರ ಸ್ನೇಹಿತರೆ, ಕ್ಷೇತ್ರದ ಒಂದು ವಿಶೇಷತೆಯನ್ನು ನಾನು ನಿಮಗೆ ಈಗಾಗಲೇ ತಿಳಿಸಿದೆ, ಹಾಗೂ ಕ್ಷೇತ್ರದ ಮಾಹಿತಿ ನಿಮಗೆ ತಿಳಿದಿದೆ. ಇದು ಜಡ್ಡಿಗದ್ದೆಯಿಂದ ಕೂಗಳತೆಯಲ್ಲೇ ಇದೆ, ಶಿರಸಿಗೆ ಬಹಳ ಹತ್ರ, ಗಣೇಶನಗರಕ್ಕೆ ಬಹಳ ಹತ್ರ ಇದೆ. ಬನ್ನಿ, ವಿಜ್ಞಾನಕ್ಕೆ ನಿಲುಕದ ಅನೇಕ ಸಮಸ್ಯೆಗಳು ವೈಜ್ಞಾನಿಕವಾಗಿ ನಮಗೆ ಬಗೆಹರಿದದ್ದು ಗೊತ್ತೇ ಇದೆ. ಇಂಥ ಕ್ಷೇತ್ರದಲ್ಲಿ ಬಂದು ತಮ್ಮದೇನೇ ಒಂದು ಕೆಲವೊಂದು ಸಮಸ್ಯೆಗಳನ್ನು ಹೇಳಿದಾಗ ಅದು ಬಗೆಹರಿದಕ್ಕೆ ಅಲ್ಲಿ ಸಾಕ್ಷಿಗಳು ಗಂಟೆಗಳನ್ನು ನೋಡ್ತಾ ಇದ್ದೇವೆ. ಇಷ್ಟೆಲ್ಲ ಗಂಟೆ ಕಟ್ಟಿದೆ ಅಂದರೆ ಅವರ ಮನೋಕಾಮನೆ, ಭಕ್ತಾದಿಗಳ ಮನೋಕಾಮನೆಗಳು ಬಗೆಹರಿದಾಗ ಇಂಥ ಕ್ಷೇತ್ರಗಳು ಇಂಥ ಕೆಲವೊಂದು ಪುಣ್ಯ ಕ್ಷೇತ್ರಗಳಾಗಿ ಪರಿವರ್ತನೆಯಾಗಿ ನಮ್ಮ ಮುಂದೆ ನಿಲ್ತವೆ. ಇಂತಹದ್ದೇ ಹಲವು ವಿಡಿಯೋಗಾಗಿ ನಿಮ್ಮ ಬೆಂಬಲ ನನಗೆ ಯಾವತ್ತೂ ಇರಲಿ ಅಂತ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನನಗೆ ನಿಮ್ಮದೊಂದು ಬೆಂಬಲ ಇರಲಿ ಹೇಳ್ತಾ ಧನ್ಯವಾದ ಹೇಳ್ತೇನೆ.